ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. We are honored to have Mr. Balakrishna Nayak, Education Coordinator, Block Education Office, as the chief guest of the day. As a distinguished leader in education field, he is an inspiration to all of us. His presence here today is an indication to the importance of education. Now, I would like to request our chief guest to address the gathering. ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಈ ದಿನದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನೆರೆದಂತಹ ಎಲ್ಲ ಪೋಷಕ ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ, ಈಗಾಗಲೇ 33 ವರ್ಷ ಅಂದರೆ 90ರಲ್ಲಿ ಪ್ರಾರಂಭವಾದಂತಹ 89-90ರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ 33 ವರ್ಷಗಳನ್ನು ಪೂರೈಸಿಕೊಂಡು ಒಂದು ಭವ್ಯವಾದಂತಹ ಹೊಸ ಕಟ್ಟಡದ ನಿರ್ಮಾಣವಾಗಿ ಮುಂದಿನ ವರ್ಷ ಆ ಒಂದು ಭವ್ಯವಾದ ಕಟ್ಟಡದಲ್ಲಿ ಸಂಸ್ಥೆ ತನ್ನ ವಿದ್ಯಾರ್ಜನಾ ಒಂದು ಕ್ಷೇತ್ರದ ಸೇವೆಯನ್ನು ಮುಂದುವರಿಸಲಿಕ್ಕಿದೆ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಮಕ್ಕಳ ಒಂದು ಟ್ಯಾಲೆಂಟನ್ನು ನೋಡಲಿಕ್ಕೆ. ಆತ್ಮೀಯ ಪೋಷಕರೇ, ನಮ್ಮ ಎಜುಕೇಷನ್ ಬಗ್ಗೆ ಮಾತಾಡಲಿಕ್ಕಂತ ನಮ್ಮ ಇವರು ಹೇಳಿದರು, ನಾವೆಲ್ಲರೂ ಎಜುಕೇಟೆಡ್. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರೂ ಎಜುಕೇಟೆಡ್. ಆದರೆ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಮ್ಮ ಜ್ಞಾನ ನಮಗೆ ಕೈ ಕೊಡ್ತದೆ. ಇಷ್ಟೇ, ಪ್ರತಿಯೊಬ್ಬರೂ ಬುದ್ಧಿವಂತರೇ. ಆದರೆ ಯಾವಾಗ ಅವಶ್ಯಕತೆ ಇದೆ ಅಲ್ಲಿ ನಮ್ಮ ಜ್ಞಾನ ಕೈ ಕೊಟ್ಟು ಸಮಾಜಕ್ಕೆ ಕೆಲವು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ. ಯಾಕಂದರೆ ಪ್ರತಿಯೊಬ್ಬರು ಅದ್ಭುತ ಶಕ್ತಿವಂತರಿದ್ದಾರೆ. ಈ ಎಜುಕೇಷನ್ ಅಂದರೆ ನಾವು ಯಾವುದು ಸರಿ ಯಾವುದು ತಪ್ಪು, ಯಾವ ಸಂದರ್ಭದಲ್ಲಿ ಹೇಗಿದ್ದರೆ ಅದು ಸರಿಯಾಗಿರ್ತದೆ ಎಂಬುದನ್ನು ಸರಿಯಾಗಿ ತಿದ್ದಿ ಒಂದು ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ನಿರ್ಮಿಸುವುದಾಗಿರ್ತದೆ. ಯಾವಾಗ ಇಂಥ ಒಂದು ಸಂಸ್ಥೆಯಲ್ಲಿ ಈ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸಂತೋಷದ ಸಂಗತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು B.Ed ಆಗಿ ಪ್ರಥಮವಾಗಿ ಟೀಚಿಂಗ್ ಫೀಲ್ಡ್ ಮಾಡಿದಂಥ ಸಂಸ್ಥೆ ಇದು. 3 ತಿಂಗಳ ಕಾಲ ಈ ಸಂಸ್ಥೆಯಲ್ಲಿ ನಾನು ಟೀಚರಾಗಿ ವರ್ಕ್ ಮಾಡಿದ್ದೆ. ಹಾಗಾಗಿ ನನ್ನ ಕ್ಯಾರಿಯರ್ನಲ್ಲಿ ಎಂದೂ ನೆನಪುಳಿಯುವಂತಹ ಒಂದು ಶಾಲೆ ಅಂದರೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ಈ ಒಂದು ಸಂದರ್ಭದಲ್ಲಿ ಅದು ಯಾಕೆ ಹೇಳಿದ್ದೇನೆಂದರೆ, ಈ ಸಂಸ್ಥೆಯಲ್ಲಿ ಕೇವಲ ಒಂದು ಇಲಾಖಾ ಅಧಿಕಾರಿಯಾಗಿ ಅಲ್ಲ, ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಸಹ ಈ ಸಂಸ್ಥೆಯ ಬಗ್ಗೆ ಗೊತ್ತಿದೆ ನನಗೆ ಎಂಬುವಂಥ ಮಾಹಿತಿಯನ್ನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ದಿನಗಳಲ್ಲಿ ನಾವು ಮಕ್ಕಳಿಗೆ, ಮುಖ್ಯವಾಗಿ ಪೋಷಕರು, ಇಲ್ಲಿ ಅದು ಸಹ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಕಳಿಸುವಂಥ ಎಲ್ಲ ಪೋಷಕರು ಒಂದು ತಪ್ಪಿದರೆ 2 ಮಕ್ಕಳ ಸ್ವಲ್ಪ ಆರ್ಥಿಕವಾಗಿ ಸ್ಥಿತಿವಂತರಾಗಿರ್ತಾರೆ, ಜೊತೆಗೆ ಎಜುಕೇಟೆಡ್ ಆಗಿರ್ತಾರೆ. ಮುಖ್ಯವಾಗಿ ಹೇಳೋದಾದರೆ ಎಜುಕೇಟೆಡ್, ದೇ ಆರ್ ವೆಲ್ ಎಜುಕೇಟೆಡ್, ಡಾಕ್ಟರ್ಸೋ, ಇಂಜಿನಿಯರ್ಸೋ, ಲಾಯರ್ಸೋ ಅಥವಾ ಸಮಾಜದ ಒಂದು ಗೌರವಯುತವಾದಂಥ ವೃತ್ತಿಯನ್ನು ನಡೆಸಿ ಸಮಾಜದ ಜವಾಬ್ದಾರಿಯನ್ನು ಹೊಂದಿದಂಥ ಪೋಷಕರಾಗಿರ್ತಾರೆ. ಫೈನಾನ್ಷಿಯಲಿ ಸಹ ಅವರು ಫೈನಾನ್ಷಿಯಲಿ ಸ್ಯಾಟಿಸ್ಫ್ಯಾಕ್ಟ್ ಅಥವಾ ಒಂದು ಒಳ್ಳೆಯ ಸ್ಟೇಬಲ್ ಇದರಲ್ಲಿರ್ತಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗಬೇಕಂತ ಹೇಳಿ ನಮ್ಮ ಸುತ್ತಮುತ್ತಲಿರುವಂಥ ಸಂಸ್ಥೆಗಳಲ್ಲಿ ಇದು ಬೆಸ್ಟ್ ಅಂತ ಅನಿಸಿ ಈ ಶಾಲೆಗೆ ಕಳಿಸಿರ್ತಾರೆ. ಯಾಕಂದರೆ ಆಯ್ಕೆ ಪೋಷಕರಾಗಿರ್ತದೆ. ಈಗ 3-4 ಸಂಸ್ಥೆಗಳಿದ್ದಾಗ ನಾನು ಕ್ರೈಸ್ಟ್ ಕಿಂಗಿಗೆ ಕಳಿಸ್ಬೇಕಂತೇನಿಲ್ಲ, ನನಗೆ ಬೇರೆ ಚಾಯ್ಸಸ್ ಇದೆ. ಅಂದರೆ ನಾನು ಎಲ್ಲಿ ನನ್ನ ಮಗುವಿನ ಭವಿಷ್ಯ ಬೆಸ್ಟ್ ಆಗುತ್ತೆ ಅಥವಾ ನನ್ನದೊಂದು ಕನಸು ಈಡೇರುತ್ತೆ ಅಂತ ಆ ಒಂದು ಸಂಸ್ಥೆಯನ್ನು ಚಾಯ್ಸ್ ಮಾಡ್ತಾಯಿವೆ. ಅಂಥದ್ರಲ್ಲಿ ನೀವೆಲ್ಲರೂ ಇಲ್ಲಿ ಕೂತವರು ಕ್ರೈಸ್ಟ್ ಕಿಂಗನ್ನು ಚಾಯ್ಸ್ ಮಾಡಿದ್ದೀರಿ. ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯ ಈ ಸಂಸ್ಥೆ ಕಳಿಸಿದರೆ ಉತ್ತಮ ಆಗ್ತದೆ ಎಂಬ ಒಂದು ನಿಮ್ಮ ಒಂದು ನಂಬಿಕೆಯಿಂದ ಕಳಿಸಿದ್ದೀರಿ. ಇಲ್ಲಿ ಎಲ್ಲ ಪ್ರಾಂಶುಪಾಲರ ಜೊತೆಗೆ ಎಲ್ಲ ಶಿಕ್ಷಕರಲ್ಲಿ ನಂದೊಂದು ವಿನಂತಿ, ಪೋಷಕರು ಯಾವೊಂದು ನಿರೀಕ್ಷೆಯಲ್ಲಿ ಈ ಸಂಸ್ಥೆಗೆ ಮಕ್ಕಳನ್ನು ಕಳಿಸಿದ್ದಾರೋ ಆ ನಿರೀಕ್ಷೆ ಯಾವತ್ತೂ ಸುಳ್ಳಾಗಬಾರ್ದು.
ಅವರು ಯಾವ ರೀತಿಯ ಭಾವನೆಯಿಂದ ನಮ್ಮ ಸಂಸ್ಥೆಗೆ ಕಳಿಸಿದ್ದಾರೆ ಮಕ್ಕಳನ್ನು ಅದನ್ನು ಫುಲ್ಫಿಲ್ ಮಾಡಿ ಕೊಟ್ಟರೆ ನಮ್ಮ ಸಂಸ್ಥೆ ಅದ್ಭುತವಾದ ಭವಿಷ್ಯವನ್ನು ಹೊಂದುತ್ತದೆ. ಇದಿಷ್ಟೇ ಯಾಕಂದರೆ ಆ ಪೋಷಕರು ಒಂದು ಮೀಡಿಯಾ ಇದ್ದ ಹಾಗೆ, ಬ್ರ್ಯಾಂಡ್ ಅಂಬಾಸಿಡರ್ ಇದ್ದ ಹಾಗೆ. ಯಾವಾಗ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಈ ಸಂಸ್ಥೆಯಲ್ಲಿ ಸಿಕ್ಕಿತಾ ಅವರು ತಮಗೆ ಪರಿಚಯ ಇದ್ದಂಥ 4 ಜನರಿಗೆ ಹೇಳ್ತಾರೆ, ನನ್ನ ಮಗ ಇಂಥ ಸಂಸ್ಥೆಯಲ್ಲಿ ಕಲಿತಿದ್ದಾನೆ, ನೀನು ಸಹ ಅಲ್ಲೇ ಕಳಿಸು, ಅಲ್ಲಿ ಒಳ್ಳೆಯ ಒಂದು ಫೆಸಿಲಿಟೀಸ್ ಇದೆ, ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪಿಸ್ತಾರೆ ಅಂತ. ಹಾಗಾಗಿ ಆ ಮಕ್ಕಳ ಒಂದು ಔಟ್ಕಮ್ ಏನಿದೆ ಅದು ಈಗ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ನೋಡಿದೆವು. ಔಟ್ಕಮ್ ಆಫ್ ದ ಚೈಲ್ಡ್ ಇನ್ ಆಲ್ರೌಂಡ್ ಡೆವಲಪ್ಮೆಂಟ್, ಎಲ್ಲ ಫೀಲ್ಡಲ್ಲಿ ಆ ಮಗುವಿನ ಔಟ್ಕಮ್ ಏನಿದೆ ಅದು ನಮ್ಮ ಸಂಸ್ಥೆಯನ್ನು ಹೊರಗೆ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಸಂಸ್ಥೆ ಅಂದರೆ ನಾವು ಹೇಳ್ತಾ ಬರಬೇಕಾಗಿಲ್ಲ, ನಮ್ಮ ಸಂಸ್ಥೆ ಹೀಗಿದೆ ಹಾಗಿದೆ ಅಂತ ಹೇಳ್ತಾ ಬರಬೇಕಾಗಿಲ್ಲ. ಇಲ್ಲಿಯ ಪ್ರಾಡಕ್ಟ್ ಅಂದರೆ ಹೂ ಅರಳಿದಾಗ ಹೇಗೆ ಪರಿಮಳ ಎಲ್ಲ ಕಡೆ ಬೀರ್ತದೋ ಅದೇ ರೀತಿ ಈ ಸಂಸ್ಥೆಯ ಪ್ರತಿಯೊಂದು ಮಗು ಈ ಸಂಸ್ಥೆಯನ್ನು ಪ್ರತಿನಿಧಿಸ್ತದೆ. ಮುಖ್ಯವಾಗಿ ಈ ವೇದಿಕೆಯಲ್ಲೇ ಒಬ್ಬ ಡಾಕ್ಟ್ರಾಗಿ ಸರ್ ಹೇಳಿದರು, ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿ ಹೀಗೆ ಒಂದು ಬೆಂಗಳೂರಲ್ಲಿ ಒಂದು ತನ್ನದೇ ಆದಂಥ ಮೆಡಿಕಲ್ ಫೀಲ್ಡ್ನಲ್ಲಿ ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸ್ತಿರುವಂಥವರು ನಾವು ವೇದಿಕೆಯಲ್ಲಿ ಉಪಸ್ಥಿತರೆ ಅವರನ್ನು ಗಮನಿಸಬಹುದು. ಇಂಥವರು ನಮ್ಮ ಸಮಾಜದಲ್ಲಿ ಇದ್ದಾಗ ನಮ್ಮ ಸಂಸ್ಥೆಯನ್ನು ಎಲ್ಲ ಕಡೆ ಅವರು ಪ್ರಸಾರ ಮಾಡ್ತಾರೆ. ಉದಾಹರಣೆಗೆ ಅವರು ಒಂದು ಬೆಂಗಳೂರು ಅಥವಾ ಯಾವುದೋ ಒಂದು ದೊಡ್ಡ ವೇದಿಕೆಯಲ್ಲಿ ಈ ಮಾತಾಡುವಾಗ ಈ ಸಂಸ್ಥೆಯನ್ನು ಹೇಳಿಯೇ ಹೇಳ್ತಾರೆ, ನಾನು ಕ್ರೈಸ್ಟ್ ಕಿಂಗ್ನ ಒಬ್ಬ ಆದರ್ಶ ವಿದ್ಯಾರ್ಥಿ ಅಂತ. ಹಾಗಾಗಿ ಶಿಕ್ಷಕರ ಹಾಗೂ ಇಲ್ಲ ಒಂದು ಸಂಸ್ಥೆ ಎಲ್ಲರಲ್ಲಿ ನಂದೊಂದು ವಿನಂತಿ, ಆ ಪೋಷಕರ ಏನು ನಿರೀಕ್ಷೆ ಇದೆ ಅದು ಫುಲ್ಫಿಲ್ ಆದರೆ ನಮ್ಮ ಕೆಲಸ ಎಲ್ಲವೂ ಸಲೀಸಾಗಿ ಹೋಗ್ತದೆ, ನಾವು ಹೇಳಬೇಕಾಗಿಯೇ ಇಲ್ಲ. ಹಾಗಾಗಿ ಅದು ಆ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಆ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. SSLC ರಿಸಲ್ಟ್ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅಥವಾ ಯಾವುದೇ ತಾಲೂಕು ಜಿಲ್ಲಾ ಮಟ್ಟದ ಬೇರೆ ಬೇರೆ ಶಾಲೆಗಳಿಗಿನ ಕಾಂಪಿಟಿಷನ್ ಆಗಿರ್ಬೋದು, ಅಲ್ಲೆಲ್ಲ ಕಡೆ ಕ್ರೈಸ್ಟ್ ಕಿಂಗ್ನ ಹೆಸರು ಇದ್ದೇ ಇರ್ತದೆ. ಅವರು ಉತ್ತಮವಾದ ಬಹುಮಾನವನ್ನು ಪಡಿತಾರೆ. ಹಾಗಾಗಿ ಈ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಮ್ಮ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಯಾವುದೇ ಅವಶ್ಯಕತೆ ಬಿದ್ದಾಗ ನಾವು ಕ್ರೈಸ್ಟ್ ಕಿಂಗನ್ನು ಸಂಪರ್ಕಿಸ್ತೇವೆ. ಗೊತ್ತಿರ್ಬೋದು ನಮ್ಮ ಮೆರಿನ್ ಸರಿಗೆ ಅಥವಾ ಡಾಮಿನಿಕ್ ಸರಿಗೆ ಆಗಿರ್ಬೋದು, ಪ್ರಿನ್ಸಿಪಾಲಿಗೆ ಆಗಿರ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಸಹಕಾರ ನಮಗೆ ಸಿಗ್ತಾ ಇದೆ, ಎಲ್ರಿಗೂ ಸಿಗ್ತಾ ಇದೆ. ಸಮಾಜಮುಖಿಯಾಗಿ ಸಂಸ್ಥೆ ಬೆಳೀತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕಂದ್ರೆ ನಮ್ಮ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸಬೇಕು. ಎತ್ತರಕ್ಕೆ ಬೆಳೆಸಬೇಕಂದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಇರುವಂತಹ ಸಂಪೂರ್ಣವಾದಂಥ ಸಾಮರ್ಥ್ಯವನ್ನು ಬಳಸಿ ವಿದ್ಯೆ ಪಡಿಬೇಕು. ಅಂದರೆ ಪ್ರತಿಯೊಬ್ಬರಲ್ಲೂ ಅದ್ಭುತ ಶಕ್ತಿ ಇದೆ. ನಾನು ಫಸ್ಟಿಗೆ ಹೇಳಿದೆ, ಇಲ್ಲಿ ಯಾವುದೇ ಮಗು ಡಲ್ ಅಲ್ಲ, ಯಾವುದೇ ಮಗು ಏನೋ ಸೂಪರ್ ಅಲ್ಲ, ಎಲ್ಲರೂ ಈಕ್ವಲ್. ಎನರ್ಜಿ ಎಂಬುದು ಎಲ್ಲರಲ್ಲೂ ಈಕ್ವಲ್ ಆಗಿದೆ. ಆದರೆ ಅದು ಹೊರಗೆ ಏನು ಬರ್ತದಲ್ಲ ಅದರ ಮೇಲೆ ಡಿಪೆಂಡ್ಸ್ ಆನ್ ದ ರೇಷೋ. ಹಾಗಾಗಿ ಮಕ್ಕಳೇ ಮನಸ್ಸು ಮಾಡಿದಲ್ಲಿ ಎಲ್ಲರೂ ಅದ್ಭುತವಾದದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಕ್ರೈಸ್ಟ್ ಕಿಂಗ್ನ ಎಲ್ಲ ಮಕ್ಕಳು ಈ ಒಂದು ನಿಟ್ಟಿನಲ್ಲಿ ಸಾಧನೆ ಮಾಡಲಿ. ಅದಕ್ಕೆ ಎಲ್ಲ ಪೋಷಕರು ಜೊತೆಗೆ ನಾವು ಬೆಂಬಲವನ್ನು ಕೊಡೋಣ. ಮಕ್ಕಳ ಎಲ್ಲ ಒಂದು ಆಶಯಗಳಂದರೆ ಧನಾತ್ಮಕವಾಗಿ ಮಕ್ಕಳು ಬೆಳಿಲಿಕ್ಕೆ ಏನೆಲ್ಲ ಬೇಕು ಆ ಸಪೋರ್ಟನ್ನು ನಾವು ಕೊಡೋಣ. ಮಕ್ಕಳ ಒಂದು ಬಾಲ್ಯ ಮತ್ತು ಕಿಶೋರಾವಸ್ಥೆ ಈ ಒಂದು ಸಂದರ್ಭದಲ್ಲಿ ಎಡವುದು ಸಹಜ, ತಪ್ಪು ಮಾಡೋದು ಸಹಜ. ಹಾಗಂತ ಆ ತಪ್ಪುಗಳನ್ನೇ ಇದು ಮಾಡದೆ ಮಕ್ಕಳ ತಪ್ಪುಗಳು ಎಲ್ಲಿ ತಿದ್ದಬೇಕು ಅಲ್ಲಿ ತಿದ್ದೋಣ. ಅವರಿಗೆ ಸರಿಯಾದ ಮಾರ್ಗದರ್ಶನದ ಕೊರತೆ ಇದೆ. ಯಾಕಂದರೆ ನಾವು ಸರಿಯಾದ ಮಾರ್ಗದರ್ಶನವನ್ನು ಮಾಡಿದಾಗ ಅದ್ಭುತವಾದಂತಹ ಸಾಧನೆ ಮಕ್ಕಳಿಂದ ಸಾಧ್ಯ ಇದೆ. ಹಾಗಾಗಿ ಆ ಕೆಲಸವನ್ನು ಶಿಕ್ಷಕರು, ಪೋಷಕರು, ಸಮಾಜ ಎಲ್ಲರೂ ಮಾಡಿದಾಗ ಒಂದು ಭವ್ಯವಾದಂತಹ ಸಮಾಜ ನಿರ್ಮಿಸಲಿಕ್ಕೆ ನಮ್ಮಿಂದ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರಕ್ಕೆ ಬೆಳೆಯಲಿ. ಜೊತೆಗೆ ಈ ಸಂಸ್ಥೆಯಿಂದ ಹೊರಬಂದಂತಹ ವಿದ್ಯಾರ್ಥಿಗಳು ನಮ್ಮ ದೇಶದ ಇಡೀ ರಾಷ್ಟ್ರದ ಉದ್ದಗಲಕ್ಕೆ ಹೋಗಿ ನಮ್ಮ ದೇಶದ ಏಳಿಗೆಯನ್ನು ಮಾಡಲಿ, ಸಮಾಜವನ್ನು ಸುಧಾರಿಸಲಿ, ಜೊತೆಗೆ ತಾವು ಸಹ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.